ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತನ್ನ ಧರ್ಮಪತ್ನಿ ಜೊತೆ ಹಲವಾರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತನ್ನ ಧರ್ಮಪತ್ನಿ ಜೊತೆ ಹಲವಾರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ರಾಜ್ಯ ಕಾಂಗ್ರೆಸ್ ಅಧಿಕಾರದಲ್ಲಿ ರಾಜ್ಯಕ್ಕೆ ಒಳ್ಳೆಯ ನೆಮ್ಮದಿ ಎಲ್ಲ ಸಿಗಬೇಕು. 5 ಗ್ಯಾರಂಟಿಗಳನ್ನು ಕೂಡ ರಾಜ್ಯದ ಜನತೆಗೆ ಹಂಚುವಂಥ ಒಂದು ಭಾಗ್ಯ ಸಿಗಲಿಲ್ಲ. ತಾಯಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕುಟುಂಬ ಸಮೇತ ಬಂದಿದೆ. ನಮ್ಮ ಗಣಪತಿ ಆದಮೇಲೆ ಇವತ್ತು ಮುರುಡೇಶ್ವರದಲ್ಲಿ ನಮ್ಮ ಮೀನುಗಾರರ ಒಂದು ಕಾರ್ಯಕ್ರಮ ಇದೆ, ಸಮಾವೇಶ ಮಾಡಿ ಈಶ್ವರನ ದರ್ಶನ ಕೂಡ ಮಾಡಿ ಸರ್, ಇನ್ನೊಂದು ದಿನ ರಿಸಲ್ಟಿಗೆ ಏನು ಹೋಪ್ಸ್ ಇಟ್ಕೊಂಡಿದ್ದೀರಿ ಉಪಚುನಾವಣೆ? ನಾನೇವಾಗ ಯೋಚನೆ ಇಲ್ಲ. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ಕರ್ಮಣ್ಯೇ ವಾದಿಕಾರಸ್ತು ವಾಪದೇಶು ಕದಾಚನ ಮಾಡೋ ಪ್ರಯತ್ನ ಮಾಡಿದ್ದೇವೆ. ಫಲಾಫಲ ಬರಬೇಕು. ದೇಶದ ಎಕ್ಸಿಟ್ ಪೋಲ್ ಬಗ್ಗೆ ಏನು ಹೇಳ್ತೀರಿ ಸರ್? ಎಲ್ಲ ಕಡೆಗೂ ದೇವರು ಒಳ್ಳೇದು ಮಾಡ್ತಾರೆ ಅಂತ ಒಂದು ಆತ್ಮವಿಶ್ವಾಸ. ಸರ್, ಸಮೀಕ್ಷೆ ಒಂದು ಹೇಳ್ತಿದೆ, ಏನಾದರೂ ಆ ಕಡೆ ಆಗ್ತದ, ಹಾಗೆ ಇರ್ತದ? ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ರು, ಅಲ್ಲೂ ಸಮೀಕ್ಷೆ ಕೊಟ್ಟಿದ್ರು. ಯುಪಿಲೂ ಅಂತೀನಿ, ಹರಿಯಾಣಲು ಏನಾಯಿತು ಸಮೀಕ್ಷೆ? ನನಗೆ ಸಮೀಕ್ಷೆ ಬಗ್ಗೆ ನಮಗೆ ಯಾವತ್ತೂ ಇದೆ. ನಾವು ಸಿಸ್ಟಮೇ ಬೇರೆ. ಸಮೀಕ್ಷೆ ಕಟ್ಕೊಂಡು ನಾವು ರಾಜಕಾರಣ ಮಾಡಲಿಕ್ಕಾಗುತ್ತೆ. ಜನರ ಹೃದಯ ಯಾರು ಗೆದ್ದಿರ್ತಾರೆ, ಜನರು ಯಾರು ವಿಶ್ವಾಸ ಗೌಪ್ಯ ಮತದಾನ. ಸರ್, ಕೊಲ್ಲೂರು ದೇವಸ್ಥಾನದ ಆಡಳಿತ ಮಂಡಳಿಯ ಬಗ್ಗೆ ಒಂದು ಆರೋಪ ಇದೆ ಕಾಂಗ್ರೆಸ್ ವಲಯದಲ್ಲಿ. ಕಾಂಗ್ರೆಸ್ಸಿಗರಿಗೆ ಮಣೆ ಹಾಕಲಿಲ್ಲ, ಮೂಲ ಕಾಂಗ್ರೆಸ್ಸಿಗರಿಗೆ ಮಣೆ ಹಾಕಲಿಲ್ಲ, ವಲಸಿಗರಿಗೆ ಮಣೆ ಹಾಕಿದ್ದಾರೆ ಅನ್ನೋದೆಲ್ಲ ಆರೋಪ ಇದೆ. ನಾವು ಮಾತು ಕೊಟ್ಟಿದ್ದು, ದೇವರು ಮಾತು ಕೊಟ್ಟಿದ್ದು, ಎಲೆಕ್ಷನ್ ಟೈಮ್ ಬಂದಿದೆ ಇಲ್ಲಿಗೆ, ಆಗ ಅವ್ರಿಗೆ ಮಾತು ಕೊಟ್ಟಿದ್ದು, ಮಾತು ಪ್ರಕಾರ ಕೆಲವು ದಿನಗಳ ಕಾಲ ನಾವು ಮಾಡಿ. APL BPL ಗೊಂದಲ ಹೇಗೆ ಸರ್? ನೋಡ್ರಿ, ಯಾವ ನಾನು ಸನ್ನಿಧಿಲಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ. ಯಾವ BPL ಅರ್ಹರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡೋದಿಲ್ಲ. ನಾವು ಆಗಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ, ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು. ಯಾರು ಅರ್ಹರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದ್ದೇವೆ.
ಅದಕ್ಕೆ ನಮ್ಮ 5 ಗ್ಯಾರಂಟಿಗಳ ಪ್ರತಿಯೊಂದು ತಾಲೂಕಿನಲ್ಲೂ ಸಮಿತಿ ಇದೆ, ರಚನೆ ಮಾಡಿದ್ದೀವಿ. ರಾಜ್ಯ ಮಟ್ಟದ ಸಮಿತಿ ಇದೆ, ಅವರೆಲ್ಲ ಕೂಡ ಅದನ್ನು ಉಸ್ತುವಾರಿ ಮಾಡಿ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಎರಡೂ ಸರಿ ಮಾಡ್ತಾರೆ. ಯಾರು ಭಯ ಮಾಡಬೇಕು, ನಮ್ಮ ಪಾಪ ವಿರೋಧ ಪಾರ್ಟಿಯವ್ರಿಗೆ ಕೆಲಸ ಏನಾದ್ರು ಮಾತಾಡಬೇಕಲ್ಲ. ಸರ್, ಕೊಲ್ಲೂರಿಗೆ ಬರುವ ದಾರಿಯನ್ನು ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ ಸರ್. ಈಗ ಭಾರಿ ಚರ್ಚೆ ಅಂತ ಇರುವಂಥದ್ದು ನಕ್ಸಲ್ ಎನ್ಕೌಂಟರ್. ಈಗ ಕಾಡಿನಲ್ಲಿ ಅವಿತಿರುವವರಿಗೆ ಎಲ್ಲರಿಗೂ ಶರಣಾಗಿ ಅಂತೇಳಿ ಅಪೀಲ್ ಮಾಡ್ತಾ ಇದ್ದಾರೆ ಪೊಲೀಸರು. ತಾವೇನಾದರೂ ಹೇಳ್ತೀರಾ ಅಂತ? ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ, ಪೊಲೀಸ್ ಇಲಾಖೆ ಮಂತ್ರಿ ಪರಮೇಶ್ವರ್ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾನು ನನ್ನ ಕೆಲಸ ಮಾಡ್ತೀನಿ. ಅವ್ರ ಡ್ಯೂಟಿ ನಮ್ಮ ರಕ್ಷಣೆ ಮಾಡಬೇಕಾದ್ದು ಡ್ಯೂಟಿ. ಕೇರಳ, ಕರ್ನಾಟಕ ಇವೆಲ್ಲ ಕೆಲವೆಲ್ಲ ಘೋಷಣೆಗಳೆಲ್ಲ ಮಾಡಿದ್ದು, ಅದನ್ನು ಮುಖ್ಯಮಂತ್ರಿಗಳೆಲ್ಲ ತಿಳಿಸಿದ್ದಾರೆ. ಸೊ ಪೊಲೀಸರು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಅದನ್ನು ಬಿಟ್ಟು ನಾನೇನು ಹೇಳ್ತೀನಿ. ಇದು ಕೇಂದ್ರ ಸರ್ಕಾರ ನಬಾರ್ಡ್ ಸಾಲವನ್ನು 58% ಕಡಿತ ಮಾಡಿದೆ. ಈ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ, ನಮ್ಮ ನಂದಿನಿ ಹಾಲ್ನ ಮಾರ್ಕೆಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೂಡ ಭೇಟಿ ಬಗ್ಗೆ ಸಮಯ ಕೇಳಿದ್ದಾರೆ. ಅದರ ಬಗ್ಗೆ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು. ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಾ ಇದೆ ನಬಾರ್ಡ್ ಸಾಲದ ಬಗ್ಗೆ ಅಂತ ನಾವು ಕೇಳ್ತೀವಿ. ಇದರಿಂದ ರೈತರಿಗೆ ಸಿಗೋ ಗ್ಯಾರಂಟಿ ಕೈ ಬಿಡ್ತೀರಾ ಅಂತ ಮಾತುಗಳು ಯಾರು ಇನ್ನ ಗ್ಯಾರಂಟಿ 10 ವರ್ಷ ಇರ್ತದೆ. ನಾವೇ ಅಧಿಕಾರದಲ್ಲಿ ಇನ್ನ 3 ವರ್ಷ ಅಂತ ಇರ್ತೀವಿ, ಆಮೇಲೆ ಇನ್ನು 8 ವರ್ಷನೂ ಇರ್ತದೆ. ಸರ್, ಕಸ್ತೂರಿ ರಂಗನ್ ವರದಿ ಈಗ ಸಂಘಟಿತ ರೋಡ್ ಬಗ್ಗೆ ಸರ್, ಕೊಲ್ಲೂರಿಗೆ ಬರುವ ರಸ್ತೆ ಬಗ್ಗೆ ತುಂಬಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.